ಹಲೋ ಎವ್ರಿವಾನ್, ನನ್ನ ಹೆಸರು ದಿವ್ಯಶ್ರೀ. ಈ ವಿಡಿಯೋದಲ್ಲಿ ಮೈಕಲ್ ಪೋರ್ಟರ್ಸ್ ಕಾಂಪಿಟೇಟಿವ್ ಸ್ಟ್ರಾಟಜಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಈ ಮೈಕಲ್ ಪೋರ್ಟರ್ಸ್ ಕಾಂಪಿಟೇಟಿವ್ ಸ್ಟ್ರಾಟಜಿ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಟಾಪಿಕ್ ಆಗಿದೆ. ಸೊ ಲೆಟ್ಸ್ ಬಿಗಿನ್. ದ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಫಸ್ಟ್ ವಿ ಹ್ಯಾವ್ ಟು ನೋ ದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದರೆ ಏನು. ಟು ಫೈಂಡ್ ಅ ವೇ ಆಫ್ ಅಚೀವಿಂಗ್ ಅ ಸಸ್ಟೈನಬಲ್ ಕಾಂಪಿಟೇಟಿವ್ ಅಡ್ವಾಂಟೇಜ್ over the other competing products and firms in a market. Marketing strategy ಅಂದರೆ to find a way of achieving a sustainable competitive advantage over the other competing products and firms in a market. ಅಂದರೆ ಮಾರ್ಕೆಟಲ್ಲಿ ಬೇರೆಯವರ ಕಂಪನಿಯ ಪ್ರಾಡಕ್ಟ್ಗಿಂತ ನನ್ನ ಕಂಪನಿಯ ಪ್ರಾಡಕ್ಟ್ ಒಂದು ಪ್ರಾಫಿಟನ್ನ ಪಡಿಬೇಕು, ಇಲ್ಲ ನನ್ನ ಬಿಸ್ನೆಸ್ ಪ್ರಾಫಿಟ್ನ ಪಡಿಬೇಕು ಮಾರ್ಕೆಟಲ್ಲಿ ಅಂತ ಅಂದಾಗ ಯಾವ ವೇನಲ್ಲಿ ನಾನು ನಡಿಬೇಕಾಗತ್ತೆ ಟು ಅಚೀವ್ ದ್ಯಾಟ್. ಸೊ ದಟ್ ಈಸ್ ವಾಟ್ ದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದರೆ ಏನು. ಸೊ ವಾಟ್ ಯು ಮೀನ್ ಬೈ ಕಾಂಪಿಟೇಟಿವ್ ಅಡ್ವಾಂಟೇಜ್ ಹಾಗಾದರೆ ಆನ್ ಅಡ್ವಾಂಟೇಜ್ ಓವರ್ ಕಾಂಪಿಟಿಟರ್ಸ್ ಗೇನ್ಡ್ ಬೈ ಆಫರಿಂಗ್ ಕನ್ಸ್ಯೂಮರ್ಸ್ ಗ್ರೇಟರ್ ವ್ಯಾಲ್ಯೂ either by means of lower prices or by providing greater benefits and services that justifies higher prices. ಅಂದರೆ ಕಾಂಪಿಟೇಟರ್ಸ್ಗಿಂತ ನನ್ನ ಪ್ರಾಡಕ್ಟನ್ನು ಒಳ್ಳೆ ಪ್ರೈಸ್ ಮತ್ತು ಕ್ವಾಲಿಟಿಯ ಪ್ರಾಡಕ್ಟನ್ನು ನಾನು ಕಸ್ಟಮರ್ಸಿಗೆ ಕೊಡಬೇಕು. ಅಂದರೆ ನಾನು ಕಸ್ಟಮರ್ಸ್ನ ನನ್ನ ಪ್ರಾಡಕ್ಟ್ ಕಡೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಾನು ನನ್ನ ಪ್ರಾಡಕ್ಟಿನ ಪ್ರೈಸನ್ನು ಕಡಿಮೆ ಮಾಡಿ ಅದನ್ನು ನನ್ನ ಕಸ್ಟಮರ್ಸಿಗೆ ಸೇವ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಐ ಕ್ಯಾನ್ ಅಟ್ರ್ಯಾಕ್ಟ್ ಮೋರ್ ಆ್ಯಂಡ್ ಮೋರ್ ಕಸ್ಟಮರ್ಸ್ ಟುವರ್ಡ್ಸ್ ಮೈ ಪ್ರಾಡಕ್ಟ್. ಸೊ ಬೈ ದ ಹೆಲ್ಪ್ ಆಫ್ ದಿಸ್ ನಾನು ನನ್ನ ಮಾರ್ಕೆಟಲ್ಲಿ ನನ್ನ ಬಿಸ್ನೆಸ್ಸನ್ನು ಅಂದರೆ ನನ್ನ ಕಾಂಪಿಟೇಟರ್ಸ್ ಜೊತೆ ನಾನು ಕಾಂಪೀಟ್ನ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ವಾಟ್ ಟು ಅಟ್ರ್ಯಾಕ್ಟ್ ಮೋರ್ ಆ್ಯಂಡ್ ಮೋರ್ ಕಸ್ಟಮರ್ಸ್ ಟು ಅರ್ನ್ ಅ ಪ್ರಾಫಿಟ್ ಐ ಹ್ಯಾವ್ ಟು ಲುಕ್ ಆಫ್ಟರ್ ವಾಟ್ ಐ ಹ್ಯಾವ್ ಟು ಡೂ. ಸೊ ದಟ್ ಈಸ್ ವಾಟ್ ದ ಕಾಂಪಿಟೇಟಿವ್ ಅಡ್ವಾಂಟೇಜ್. ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ಳೋಣ. ಮೈಕಲ್ ಪೋರ್ಟರ್ ಕೇಮ್ ಅಪ್ ವಿತ್ ದಿ ಮಾಡೆಲ್ ವೈಲ್ ರಿಸರ್ಚಿಂಗ್ ದ ನೇಚರ್ ಆಫ್ ಕಾಂಪಿಟೇಷನ್. ಮೈಕಲ್ ಪೋರ್ಟರ್ನವರು ಬಿಸ್ನೆಸ್ನ ಕಾಂಪಿಟೇಷನ್ನ ನೇಚರ್ನ ಬಗ್ಗೆ ರಿಸರ್ಚ್ನ ಮಾಡಿ ಮಾಡೆಲ್ಗಳನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಇಂಡಸ್ಟ್ರೀಸ್ ಡಿಫರ್ ಫ್ರಮ್ ಒನ್ ಅದರ್ ವಿತ್ ರೆಸ್ಪೆಕ್ಟ್ ಟು ಫ್ಯಾಕ್ಟರ್ಸ್ ಲೈಕ್ ಪ್ರಾಫಿಟಬಿಲಿಟಿ, ಪ್ರಾಡಕ್ಟ್ ಡೆವಲಪ್ಮೆಂಟ್. ಸೊ ಅವ್ರ ಪ್ರಕಾರ ಇಂಡಸ್ಟ್ರಿ ಒಂದಕ್ಕಿಂತ ಇನ್ನೊಂದು ಬೇರೆ ಬೇರೆ ರೀತಿಯಾಗಿರುತ್ತೆ ಪ್ರಾಫಿಟಬಿಲಿಟಿ ಮತ್ತು ಪ್ರಾಡಕ್ಟ್ ಡೆವಲಪ್ಮೆಂಟನ್ನು ತಗೊಂಡಾಗ. ಸೊ ಪೋರ್ಟರ್ ಔಟ್ಲೈನ್ 5 ಫ್ಯಾಕ್ಟರ್ಸ್ ಟು ಅನಲೈಸ್ ದ ಪ್ರಾಫಿಟಬಿಲಿಟಿ ಆ್ಯಂಡ್ ಅಟ್ರಾಕ್ಟಿವ್ನೆಸ್ ಆಫ್ ಎನ್ ಇಂಡಸ್ಟ್ರಿ. ಸೊ ಅವರು 5 ಫ್ಯಾಕ್ಟರ್ಸ್ನ ತೊಗೊಂಬಂದರು. ಸೊ ಅದರಲ್ಲಿ ದೇ ಟ್ರೈಡ್ ಟು ಅನಲೈಸ್ ದ ಪ್ರಾಫಿಟಬಿಲಿಟಿ ಮತ್ತು ಅಟ್ರಾಕ್ಟಿವ್ನೆಸ್ ಆಫ್ ಅನ್ ಇಂಡಸ್ಟ್ರಿನ ಫೈಂಡ್ ಔಟ್ ಮಾಡೋದಕ್ಕೆ ದೇ ಟ್ರೈಡ್. ಸೊ ದೇ ಕೇಮ್ ಅಪ್ ವಿತ್ ದ 5 ಮಾಡೆಲ್ಸ್. ಸೊ ವಾಟ್ ಆರ್ ದೋಸ್ ಅನ್ನೋದನ್ನ ವಿ ವಿಲ್ ಟ್ರೈ ಟು ಲುಕ್ ಆಫ್ಟರ್. ಸೊ ಅದರಲ್ಲಿ ಒಂದು ಕಾಂಪಿಟೇಟಿವ್ ರೈವಲ್ರಿ, threat of new entrants, bargaining power of customers, threat of substitutes and bargaining power of suppliers. So these are all the 5 models the ನಮ್ಮ ಮೈಕಲ್ ಪೋರ್ಟರ್ನವರು they tried to find out the competition of an industry. ಸೊ ಒನ್ ಬೈ ಒನ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಕಾಂಪಿಟೇಟಿವ್ ರೈವಲ್ರಿ. ಸೊ ಇವಾಗ ಏನಾಗುತ್ತೆ ಅಂತ ಅಂದರೆ, ಈಗ ಯಾವುದೇ ಬಿಸ್ನೆಸ್ನ ಕಾಂಪಿಟೇಷನ್ ಚೆಕ್ ಮಾಡೋದು ಅಥವಾ ಇದರ ಪೊಸಿಷನ್ನ ಸ್ಟ್ರೆಂತ್ ತಿಳ್ಕೊಳ್ಳೋದು ಹೇಗೆ. ಈಗ ಫಾರ್ ಎನ್ ಎಕ್ಸಾಂಪಲ್, ಈಗ ಕಸ್ಟಮರ್ಸ್ ನಮ್ಮ ಹತ್ರ ಬಂದುಬಿಟ್ಟು ಈಗ ಪ್ರೈಸಿಗೆ ಕಡಿಮೆ ಪ್ರೈಸಿಗೆ ಪ್ರಾಡಕ್ಟ್ನ ಕೊಡ್ತಿರೋ ಇಲ್ವೋ, ಇಲ್ಲ ನಾನು ಬೇರೆ ಕಡೆ ಹೋಗಿ ತೊಗೊಂಡ್ಲೋ ನಿಮ್ಮ ಪ್ರಾಡಕ್ಟ್, ಅಂದರೆ ಬೇರೆಯವರ ಪ್ರಾಡಕ್ಟನ್ನು ನಾನು ತೊಗೊಂಡ್ಲೋ ಅಂತ ಹೇಳಿ ಅವರು ನಿಮಗೆ ಡಿಮ್ಯಾಂಡ್ನ ಮಾಡಿದಾಗ ಅಲ್ಲೇನಾಗಿರುತ್ತೆ, ನಮ್ಮ ಬಿಸ್ನೆಸ್ ಸ್ಟ್ರೆಂತ್ ಲೋ ಆಗಿರುತ್ತೆ. ಓಕೆ, ಅಂದರೆ ಕಸ್ಟಮರ್ಸ್ ಆರ್ ನಾಟ್ ಶೋಯಿಂಗ್ ಇಂಪಾರ್ಟೆನ್ಸ್ ಟು ಯುವರ್ ಪ್ರಾಡಕ್ಟ್. ದಟ್ ಮೀನ್ಸ್ ಯುವರ್ ಬಿಸ್ನೆಸ್ ಸ್ಟ್ರೆಂತ್ ಈಸ್ ಲೋ. ಸೊ ದಟ್ ಈಸ್ ವಾಟ್ ದ ಕಾಂಪಿಟೇಟಿವ್ ರೈವಲ್ರಿ ವಿ ಹ್ಯಾವ್ ಟು ಫೈಂಡ್ ಔಟ್. This looks at the number of competitors and their strength in comparison to you. If rivalry is intense, companies have to offer lower prices and provide incentives to attract customers. See, ಇದರಲ್ಲಿ ನಮ್ಮ ಕರೆಂಟ್ ಕಾಂಪಿಟೇಟರ್ಸ್ ಎಷ್ಟಿದ್ದಾರೆ, ಯಾರ್ಯಾರಿದ್ದಾರೆ, ಕಾಂಪಿಟೇಷನ್ ಹೇಗಿದೆ. ಹೈ ಇದ್ದರೆ ಕಂಪನಿ ಏನು ಮಾಡಬೇಕಾಗಿರುತ್ತೆ, ಕಸ್ಟಮರ್ಸ್ಗೆ ಜಾಸ್ತಿ ಡಿಸ್ಕೌಂಟ್ ಮತ್ತು ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ನ ಕೊಡಬೇಕಾಗತ್ತೆ. ಅಕಸ್ಮಾತ್ ನಮ್ಮ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿತ್ತು, ಅಂದರೆ ನಮ್ಮ ಬೇರೆಯವರ ಪ್ರಾಡಕ್ಟ್ಗಿಂತ ನಮ್ಮ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿತ್ತು, ಆವಾಗ ಏನಾಗುತ್ತೆ, ಕಾಂಪಿಟೇಷನ್ ಲೋ ಇರುತ್ತೆ. ಸೊ ಆವಾಗ ನಾವು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಜಾಸ್ತಿ ಡಿಸ್ಕೌಂಟ್ನೂ ಕೊಡೋ ಅವಶ್ಯಕತೆ ಇರೋದಿಲ್ಲ, ಅಡ್ವರ್ಟೈಸ್ಮೆಂಟ್ನೂ ಕೊಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಫೈಂಡ್ ಔಟ್
ನಮ್ಮ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ, ಎಷ್ಟೆಷ್ಟಿದ್ದಾರೆ, ಆಮೇಲೆ ಹೇಗಿದ್ದಾರೆ, ಯಾವ್ಯಾವ ಪ್ರಾಡಕ್ಟ್ಗಳಿದೆ, ಅವರ ಟೆಕ್ನಾಲಜೀಸ್ ಏನೇನು, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಾಗ ನಮ್ಮ ಯಾವ ವೇನಲ್ಲಿ ನಾನು ಐ ಕ್ಯಾನ್ ಕಾಂಪೀಟ್ ವಿತ್ ಮೈ ಕಾಂಪಿಟೇಟರ್ಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದು ಪೋರ್ಟರ್ಸ್ನ ಮೊದಲನೆಯ ಕಾಂಪಿಟೇಟಿವ್ ರೈವಲ್ರಿನಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಒನ್ನು ಬಾರ್ಗೇನಿಂಗ್ ಪವರ್ ಆಫ್ ಸಪ್ಲೈಯರ್ಸ್. ಇದರಲ್ಲಿ ಏನಾಗುತ್ತೆ, ಇಫ್ ಸಪ್ಲೈಯರ್ಸ್ ಆರ್ high bargaining power, they can influence pricing and thereby influence profits. The suppliers in an industry are powerful when there are few customers are small, few substitutes, cost of switch suppliers is high. ಅಂದರೆ ಏನು, ಈಗ ಸಪ್ಲೈಯರ್ಸು ಲಿಮಿಟೆಡ್ ಆಗಿತ್ತು, ರಿಸೋರ್ಸಸ್ ಕೂಡ ಕಡಿಮೆ ಇದ್ದರೆ, ಆವಾಗ ಸಪ್ಲೈಯರ್ ಸ್ವಿಚಿಂಗ್ ಕಾಸ್ಟ್ ಕೂಡ ನಮಗೆ ಜಾಸ್ತಿ ಇದ್ದಾಗ, ಅಂದರೆ ಕಂಪನಿಯವ್ರಿಗೆ ಸಪ್ಲೈಯರ್ ಸ್ವಿಚಿಂಗ್ ಕಾಸ್ಟ್ ಕೂಡ ಜಾಸ್ತಿ ಇದ್ದಾಗ, ಇಂಥ ಟೈಮಲ್ಲಿ ಸಪ್ಲೈಯರ್ ಬಾರ್ಗೇನಿಂಗ್ ಪವರ್ ಏನಾಗಿರುತ್ತೆ, ಹೈ ಆಗಿರುತ್ತೆ. ಓಕೆ, ಅಂದರೆ ಸಪ್ಲೈಯರ್ ಕ್ಯಾನ್ ಇನ್ಕ್ರೀಸ್ ದ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ಅಕಸ್ಮಾತ್ ಅನ್ಲಿಮಿಟೆಡ್ ರಿಸೋರ್ಸಸ್ ಇದ್ದು ಎಲ್ಲ ಕಡೆ ಆ ರಿಸೋರ್ಸಸ್ ಈಸಿಯಾಗಿ ಸಿಗುತ್ತೆ ಅನ್ನೋದಾದರೆ ಸಪ್ಲೈಯರ್ ಬಾರ್ಗೇನಿಂಗ್ ಪವರ್ ಅವಾಗ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅಂದರೆ ಸಪ್ಲೈಯರ್ ಪ್ರಾಡಕ್ಟ್ನ ಪ್ರೈಸ್ನ ಜಾಸ್ತಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಬಾರ್ಗೇನಿಂಗ್ ಪವರ್ ಕೂಡ ಏನಿರುತ್ತೆ, ಕಡಿಮೆ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಅಬೌಟ್ ದ ಬಾರ್ಗೇನಿಂಗ್ ಪವರ್ ಆಫ್ ಸಪ್ಲೈಯರ್ಸ್. ಸೊ ನೆಕ್ಸ್ಟ್ ಬಾರ್ಗೇನಿಂಗ್ ಪವರ್ ಆಫ್ ಬಯರ್ಸ್. ಈಗ ಬಾರ್ಗೇನಿಂಗ್ ಪವರ್ ಆಫ್ ಬಯರ್ಸಲ್ಲಿ ಲಾರ್ಜ್ ನಂಬರ್ ಆಫ್ ಬಯರ್ಸ್, ಕಾಸ್ಟ್ ಆಫ್ ಸ್ವಿಚಿಂಗ್ ಈಸ್ ಲೋ, ಅನ್ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್. ಅಂದರೆ ಕಸ್ಟಮರ್ಸ್ಗೆ ನಮ್ಮ ಥರದ್ದು ಪ್ರಾಡಕ್ಟ್ ಬೇರೆ ಕಡೆ ಸಿಗೋದಾದರೆ ಕಡಿಮೆ ಬೆಲೆಗೂ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇರುತ್ತೆ. ಅಂದರೆ ಪ್ರಾಡಕ್ಟ್ ಪ್ರೈಸನ್ನ ಕಡಿಮೆ ಮಾಡೋದಕ್ಕೆ ಫೋರ್ಸ್ ಮಾಡಬಹುದು ಕಸ್ಟಮರ್ಸ್. ಅಕಸ್ಮಾತ್ ನಂಬರ್ ಆಫ್ ಬಯರ್ಸ್ ಲಿಮಿಟೆಡ್ ಇದ್ದು, ಕಾಸ್ಟ್ ಆಫ್ ಸ್ವಿಚಿಂಗ್ ಹೈ ಇದ್ದಾಗ, ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ ಇದ್ದಾಗ, ಅಂದರೆ ನಮ್ಮ ಪ್ರಾಡಕ್ಟ್ ಬೇರೆಯವರ ಪ್ರಾಡಕ್ಟ್ಗಿಂತ ಡಿಫ್ರೆಂಟ್ ಆಗಿದ್ದು, ಸ್ವಿಚಿಂಗ್ ಕಾಸ್ಟ್ ನಮ್ಮ ಪ್ರಾಡಕ್ಟ್ಗಿಂತ ಬೇರೆ ಪ್ರಾಡಕ್ಟಿಗೆ ಸ್ವಿಚ್ ಆಗುವಂಥ ಕಾಸ್ಟ್ ಕಸ್ಟಮರ್ಸ್ಗೆ ಜಾಸ್ತಿ ಇದ್ದಾಗ ಕಸ್ಟಮರ್ಸ್ ಬಾರ್ಗೇನಿಂಗ್ ಪವರ್ ಏನಾಗಿರುತ್ತೆ, ಲೋ ಆಗಿರುತ್ತೆ. ಸೊ ನೆಕ್ಸ್ಟು ಥ್ರೆಟ್ ಆಫ್ ನ್ಯೂ ಎಂಟ್ರೆಂಟ್ಸ್. ಎವ್ರಿ ಮಾರ್ಕೆಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ ಲೀಡರ್. ನ್ಯೂ ಎಂಟ್ರೆಂಟ್ಸ್ ಕ್ಯಾನ್ ಈಟ್ ಇನ್ ಟು ದ ಮಾರ್ಕೆಟ್ ಶೇರ್. If barriers to entry are low, the threat to existing players is high. Barriers can be high investment to start up, government regulations. ಥ್ರೆಟ್ ಆಫ್ ನ್ಯೂ ಎಂಟ್ರೆಂಟ್ಸ್ ಅಂದರೆ ಏನು, ನಮ್ಮ ಬಿಸ್ನೆಸ್ನ ನೋಡಿಕೊಂಡು ಬೇರೆಯವರು ಕೂಡ ಇದೇ ಥರದ ಬಿಸ್ನೆಸ್ನ ಶುರು ಮಾಡ್ಬೋದು. ಈ ಶುರು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕಾಂಪಿಟೇಷನ್ ಶುರುವಾಗ್ಬಿಡುತ್ತೆ. ಸೊ ಹಾಗಾಗಿ ಇದು ಯಾವಾಗ ಶುರು ಆಗುತ್ತೆ, ಯಾವಾಗ ಅವ್ರಿಗೆ ಬಿಸ್ನೆಸ್ನ ಶುರು ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಬ್ಯಾರಿಯರ್ಸ್ ಇಲ್ಲದೆ ಇರೋವಾಗ. ಫಾರ್ ಎನ್ ಎಕ್ಸಾಂಪಲ್, ಅದರಲ್ಲಿ ಇನ್ವೆಸ್ಟ್ಮೆಂಟು ಮತ್ತು ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟು ಮತ್ತು ಗೌರ್ನಮೆಂಟ್ ರೆಗ್ಯುಲೇಷನ್ಸು, ಇದರಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾರಿಯರ್ಸ್ ಇಲ್ಲದೆ ಇರೋವಾಗ, ಅಂದರೆ ಕಾಸ್ಟ್ ಆಫ್ ಎಂಟ್ರಿನೂ ಲೋ ಇದ್ದಾಗ, ಗೌರ್ನಮೆಂಟ್ ಪಾಲಿಸೀಸಲ್ಲಿ ಯಾವುದೇ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋವಾಗ ಅವರು ಬಿಸ್ನೆಸ್ನ ಶುರು ಮಾಡುವಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಅವರಿಗೆ ಕಾಸ್ಟ್ ಆಫ್ ಎಂಟ್ರಿ ಜಾಸ್ತಿ ಇದ್ದು ಗೌರ್ನಮೆಂಟ್ ರೆಗ್ಯುಲೇಷನ್ಸ್ ಅವರಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಆಗಿದ್ದಾಗ ಏನಾಗ್ತಾ ಹೋಗುತ್ತೆ, ಥ್ರೆಟ್ ಆಫ್ ನ್ಯೂ ಎಂಟ್ರೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ಥ್ರೆಟ್ ಆಫ್ ನ್ಯೂ ಎಂಟ್ರೆನ್ಸ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್, ಥ್ರೆಟ್ ಆಫ್ ಸಬ್ಸ್ಟಿಟ್ಯೂಟ್ಸ್. ಸಬ್ಸ್ಟಿಟ್ಯೂಟ್ಸ್ ಆರ್ ಆಲ್ಟರ್ನೇಟಿವ್ಸ್ ದಟ್ ಸರ್ವ್ ದ ಸೇಮ್ ನೀಡ್. ಅಂದರೆ higher number of substitutes will drive prices down and lower number of substitutes can result in a monopoly. ಈಗ ನಮ್ಮ ಮಾರ್ಕೆಟಲ್ಲಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ನಮ್ಮ ಪ್ರಾಡಕ್ಟ್ಗೆ ಇದ್ದರೆ ಥ್ರೆಟ್ ಆಫ್ ಸಬ್ಸ್ಟಿಟ್ಯೂಟ್ಸ್ ಏನಾಗಿರುತ್ತೆ, ಹೈ ಇರುತ್ತೆ. ಈ ಸಬ್ಸ್ಟಿಟ್ಯೂಟ್ ಅವೈಲಬಿಲಿಟಿ ಇಲ್ಲದೆ ಇದ್ದರೆ ಥ್ರೆಟ್ ಲೋ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಅಬೌಟ್ ದಿ ಮೈಕಲ್ ಪೋರ್ಟರ್ಸ್ ಕಾಂಪಿಟೇಟಿವ್ ಸ್ಟ್ರಾಟಜಿ. ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.